ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ KEA ಸಿವಿಲ್ ಪೊಲೀಸ್ ಎಕ್ಸಾಮ್ 2026 ರಿಸಲ್ಟ್ ಯಾವಾಗ ಬರುತ್ತೆ, ತುಂಬ ಜನ ಕಾಮೆಂಟ್ ಮಾಡ್ತಿದ್ರಿ ಕಾಮೆಂಟಲ್ಲಿ, ಏನು ರಿಸಲ್ಟ್ ಯಾವಾಗ ಬರುತ್ತೆ, ಆ ವಿಡಿಯೋ ಮಾಡಿ ಸರ್, ಆ ವಿಡಿಯೋ ಮಾಡಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಕಟ್ ಆಫ್ ಯಾವಾಗ ಬರುತ್ತೆ, ರಿಸಲ್ಟ್ ಬಂದ ಮೇಲೆ ಯಾವಾಗ ಕಟ್ ಆಫ್ ಬರುತ್ತೆ ಅಂತಲೂ ಕೆಲವು ಜನ ಕಾಮೆಂಟ್ ಮಾಡ್ತಿದ್ರಿ. ಅದಕ್ಕೆ ಈ ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಫುಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ನಾವು ಈ ವಿಡಿಯೋನ ಫುಲ್ ನೋಡಿ ಗೊತ್ತಾಗುತ್ತೆ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲ ಕ್ಯಾಂಡಿಡೇಟ್ಸ್ ಒಂದು ಪ್ರಶ್ನೆ ಏನಿತ್ತು ಅಂದರೆ, ಸರ್ ಎಕ್ಸಾಮ್ ಬರೆದ್ಬಿಟ್ಟಿದ್ದೀವಿ, ಅವೆಲ್ಲ ಒಂದಷ್ಟು ದಿನ ಆಗ್ಬಿಡ್ತು, ಯಾವಾಗ ರಿಸಲ್ಟ್ ಅಂತ ತುಂಬಾ ಕಾಮೆಂಟ್ ಮಾಡ್ತಿದ್ರೆ. ಅದು ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಫಸ್ಟ್ನೇ ಸ್ಟೆಪ್ಪು ಏನು ಅಂದರೆ, ಇವಾಗ ನಾವು ನೋಡಿ 2026 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ಲಿಖಿತ ಪರೀಕ್ಷೆ ಆಗಸ್ಟ್ 2, 2026 ಲಿಖಿತ ಪರೀಕ್ಷೆನ ಬರೆದ್ವಿ. ಲಿಖಿತ ಪರೀಕ್ಷೆ ಬರೆದ್ವಾ. ಆಮೇಕಿಂದ ಆಗಸ್ಟ್ 3 KE ಅವರು ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ತಮ್ಮ ಕೀ ಆನ್ಸರ್ನ ಬಿಟ್ಟರು. 3ನೇ ತಾರೀಕು ಒಂದು ದಿವಸ ಬಿಟ್ಟು ಆಮೇಕಿಂದ ಕೀ ಆನ್ಸರ್ ಬಿಟ್ಟರು. ಆ ನಂತರ ಏನು ಬಿಡ್ತಾರೆ ಅಂದರೆ, ನಮಗೆ ಅವ್ರು ಬಿಟ್ಟಿದ್ರಲ್ಲ ಕೀ ಆನ್ಸರು, ಅದರಲ್ಲಿ ಯಾವುದಾದ್ರೂ ಒಬ್ಜೆಕ್ಷನ್ ಇದೆಯಾ, ನೀವು ಕೊಟ್ಟಿರೋದು ತಪ್ಪು, KE ಅವ್ರಿಗೆ ಹೇಳ್ಬೋದು, ನೀವು ಕೊಟ್ಟಿರೋದು ತಪ್ಪು, ಇದು ತಪ್ಪಾದ ಆನ್ಸರ್ನ ಕೀ ಆನ್ಸರ್ ಕೊಟ್ಟಿದ್ದೀರಾ ಅಂತ ಈ ಥರ ಪ್ರಶ್ನೆ ಮಾಡೋ ಅಧಿಕಾರನೂ ಇದೆ. ಎಲ್ಲಿ ತನಕ ಇತ್ತು ಅಂದರೆ, ಆಗಸ್ಟ್ 6, 2026 ತನಕ ನೀವು ಅಬ್ಜೆಕ್ಷನ್ ಹಾಕ್ಬೋದಾಯ್ತು. ಅಂದರೆ KE ಅವರು ಅಧಿಕೃತವಾಗಿ ಹೊಡಿಸಿದ್ರಲ್ಲ ಆ ಕೀ ಆನ್ಸರ್ಗೆ ಅಬ್ಜೆಕ್ಷನ್ ನೀವು ಹಾಕ್ಬೋದಾಯಿತು. 6 ಆಗಸ್ಟ್ ಬೆಳಿಗ್ಗೆ 10:30ವರೆಗೂ ಹಾಕ್ಬೋದಾಯಿತು. ಅದಾದ ನಂತರ ಏನು ಮಾಡ್ತಾರೆ KE ಅವರು, ನೀವು ಅಬ್ಜೆಕ್ಷನ್ ಹಾಕಿರ್ತಾರೆ, ಒಂದಷ್ಟು ಜನ ಅಬ್ಜೆಕ್ಷನ್ ಹಾಕಿರ್ತಾರೆ ಅಂದ್ಕೊಳ್ಳಿ, ಅಬ್ಜೆಕ್ಷನ್ನ ಒಂದು ಸರಿ ಪರಿಶೀಲನೆ ಮಾಡ್ತಾರೆ. ಇಲ್ಲ, ಇವರು ಅಬ್ಜೆಕ್ಷನ್ ಹಾಕಿರೋದು ಕರೆಕ್ಟಾಗಿದೆ, ಸರಿಯಾದ ಆನ್ಸರ್ ಆಗಿದ್ದರೆ, ಯಾವುದು ನೀವು ಅಬ್ಜೆಕ್ಷನ್ ಹಾಕಿದ್ದೀರಲ್ಲ ಅದು ಸರಿಯಾದ ಆನ್ಸರ್ ಆದರೆ ನೆಕ್ಸ್ಟ್ ಏನು ಮಾಡ್ತಾರೆ, ಫೈನಲ್ ಆನ್ಸರ್ನ ಬಿಡ್ತಾರೆ. ಅಂದರೆ ಏನು, ನೀವು ಅಬ್ಜೆಕ್ಷನ್ ಹಾಕಿದ್ರಲ್ಲ, ಅಬ್ಜೆಕ್ಷನ್ ಸರಿಯಾಗಿದ್ದರೆ ಅದನ್ನು ಫೈನಲ್ ಆನ್ಸರಲ್ಲಿ ತೋರಿಸ್ತಾರೆ, ಯಾವುದು ಸರಿಯಾಗಿದೆ ಮತ್ತು ಯಾವುದು ನಾವು ಅಧಿಕೃತವಾಗಿ ಕಳಿಸಿರೋದ್ರಲ್ಲಿ ಯಾವುದು ತಪ್ಪಾಗಿದೆ ಅಂತ ಎಲ್ಲನೂ ಫೈನಲ್ ಕೀ ಆನ್ಸರಲ್ಲಿ ನಮಗೆ ಹೇಳ್ತಾರೆ. ಅದಕ್ಕೋಸ್ಕರ ಈ ಫೈನಲ್ ಕೀ ಆನ್ಸರ್ ಬಂದ ಮೇಲೆ ಏನು ಪ್ರೋಸೆಸ್ ಸ್ಟಾರ್ಟ್ ಆಗೋದು, OMRನ ವ್ಯಾಲ್ಯೂಯೇಷನ್ ಆಗೋದು. ಇಲ್ಲ ಅಂತ ತನಕ ಸುಮ್ಮನೆ ಇಟ್ಟಿರ್ತಾರೆ ಅಷ್ಟೇ, ಬಟ್ ಇದು ಫೈನಲ್ ಆನ್ಸರ್ ಬಂದ ಮೇಲೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗ್ತದೆ. ಇದು ತುಂಬಾ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನಂತರ ನೋಡಿಲಿ ರಿಸಲ್ಟ್ ಯಾವಾಗ. ರಿಸಲ್ಟ್ ಪ್ರಸ್ತುತ ಅಧಿಕೃತ ರಿಸಲ್ಟ್ ಡೇಟ್ ಘೋಷಣೆ ಮಾಡಿಲ್ಲ. ಯಾರು KE ಅವರು ಅಧಿಕೃತ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ. ಬಟ್ ಆಗಸ್ಟ್ ಅಂತ್ಯದಿಂದ, ಅಂದರೆ ಈ ಆಗಸ್ಟ್ ಲಾಸ್ಟ್ ವೀಕ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್ ಬರೋ ಚಾನ್ಸಸ್ ತುಂಬಾ ಇದೆ. ನನ್ನ ಪ್ರಕಾರ ಆಗಸ್ಟ್ ಲಾಸ್ಟ್ ವೀಕಲ್ಲೇ KE ಅವರು ಅಧಿಕೃತವಾಗಿ ರಿಸಲ್ಟ್ ಬಿಡ್ತಾರೆ. ಆದರೂ ರಿಸಲ್ಟ್ ನಮಗೆ ಅಷ್ಟೊಂದು, ಯಾಕಂದರೆ ನಾವು ಕೀ ಆನ್ಸರ್ ನೋಡ್ಕೊಂಡೆ ನಮ್ಮ ರಿಸಲ್ಟ್ ಗೊತ್ತಾಗ್ಬಿಟ್ಟಿದೆ. ನಮಗೆ ರಿಸಲ್ಟ್ ಅಷ್ಟು ಮುಖ್ಯ ಅಲ್ಲ, ರಿಸಲ್ಟು ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಆಲ್ರೆಡಿ ಒಂಚೂರು ಆಚೆ ಈಚೆ ಆಗ್ಬೋದೇ ಹೊರತು ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ನಮಗೆ ಗೊತ್ತು. ಅದಾದರೆ ನೆಕ್ಸ್ಟ್ ಏನು ಬೇಕು ನಮಗೆ ಅಂದರೆ, ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಮತ್ತು ಕಟ್ ಆಫ್ ಯಾವಾಗ ಬಿಡ್ತಾರೆ ಅನ್ನೋದೊಂದು ಪ್ರಶ್ನೆ ಇದೆ. ಇನ್ನೊಂದು ಕ್ಲಾರಿಫೈ ಮಾಡಿದ್ರೆ, ರಿಸಲ್ಟು ನೀವು ಯಾವುದೇ ಕಾರಣಕ್ಕೂ ಚಿಂತೆ ಪಡಬೇಡಿ, ಆಗಸ್ಟ್ ಲಾಸ್ಟ್ ವೀಕಲ್ಲಿ 90% ಬರುತ್ತೆ, ಇಲ್ಲಾಂದರೆ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ. ನಮಗೆ ಪ್ರಮುಖವಾಗಿ ಏನು ಬೇಕು, ಕಟ್ ಆಫ್ ಯಾವಾಗ ಗೊತ್ತಾಗುತ್ತದೆ ನಮಗೆ, ಎಷ್ಟಕ್ಕೆ ನಿಲ್ಲುತ್ತೆ, ಇಲ್ಲ 55 ಇಲ್ಲ 60 65 ಇಲ್ಲ 45 ಈ ಥರ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ರಿಸಲ್ಟ್ ಬರುತ್ತಲ್ಲ, ರಿಸಲ್ಟ್ ಬಂದ 1 ವಾರ ಬೇಕಾಗ್ತದೆ. ಏನಕ್ಕೆ, ನಿಮ್ಗೆ ಅಧಿಕೃತವಾಗಿ ಕಟ್ ಆಫ್ ಇಷ್ಟಕ್ಕೆ ನಿಲ್ಲುತ್ತೆ, ಇವರು ಅರ್ಹರು, ಮತ್ತು ಕೆಲವೊಂದು ಸರಿ ಕಡಿಮೆ ಮಾರ್ಕ್ಸ್ ಬಂದಿರ್ತದೆ ಅಂದ್ಕೊಳ್ಳಿ, 48 ಈ ರೀತಿ ಇಷ್ಟ ಕಡಿಮೆ ಬಂದಿದ್ರು ಒಂದೊಂದು ಸರಿ ನಿಮ್ಮ ರಿಸರ್ವೇಷನ್ ಹೆಲ್ಪ್ ಮಾಡ್ತದೆ. ರಿಸರ್ವೇಷನ್ ನಿಮ್ದೇನ ಕಾಪಾಡ್ತು ಅಂದರೆ, ಅದಕ್ಕೆ ಕಟ್ ಆಫ್ ಯಾಕೆ 1 ವಾರ ತಗೊಳುತ್ತೆ ಅಂದರೆ, ರಿಸರ್ವೇಷನ್ನೆಲ್ಲ ಅಪ್ಲೈ ಮಾಡಬೇಕು, ಕ್ಯಾಟಗರಿ ಅಪ್ಲೈ ಮಾಡಬೇಕು, ಕನ್ನಡ ಅಭ್ಯರ್ಥಿ, ಗ್ರಾಮೀಣ ಅಭ್ಯರ್ಥಿ, ಇನ್ನಿತರ ಸರ್ಟಿಫಿಕೇಟ್ಗಳು ಇವನ್ನೆಲ್ಲ ಅಪ್ಲೈ ಮಾಡಿ ಕಟ್ ಆಫ್ನ ತೆಗಿಬೇಕಾಗ್ತದೆ.
ಒಂದೊಂದ್ಸರಿ ಜಾಸ್ತಿ ಬಂದಿರ್ತೈತೆ, ಅವ್ರಿಗೆ ರಿಸರ್ವೇಷನ್ ಇರಲ್ಲ, ಅವ್ರು ಡಿಸ್ಕ್ವಾಲಿಫೈ ಆಗ್ತಾರೆ. ಒಂದೊಂದ್ಸರಿ ಅವ್ರಿಗಿಂತ ಸ್ವಲ್ಪ ಕಡಿಮೆ ತೆಗ್ದಿದ್ರು ರಿಸರ್ವೇಷನ್ ಹೆಲ್ಪ್ ಮಾಡ್ತು ಅಂದರೆ ಸೆಲೆಕ್ಟ್ ಆಗೋ ಚಾನ್ಸಸ್ ಇದ್ದೇ ಇರ್ತದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು. ನೋಡಿ, ಒಂದು ಕ್ಲಾರಿಫೈ ಮಾಡ್ತೇನೆ. ಆಗಸ್ಟ್ ಈ ಮಂತ್ ಲಾಸ್ಟ್ ವೀಕಲ್ಲಿ ರಿಸಲ್ಟ್ ಬರೋ ಚಾನ್ಸಸ್ ಇದೆ ಒಂದು, ಇಲ್ಲ ಅಂದರೆ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲೇ ಬರೋ ಚಾನ್ಸಸ್ ಇದೆ. ಮತ್ತು ಕಟ್ ಆಫ್ ಯಾವಾಗ ಬರುತ್ತೆ ಅಂದರೆ, ಇವಾಗ ರಿಸಲ್ಟ್ ಇವತ್ತು ಏನಾನ ಕನ್ಫರ್ಮ್ ಆಯಿತು ಅಂದರೆ ಇನ್ನು ಒಂದು ವಾರ ಟೈಮ್ ತಗೊಳುತ್ತೆ. ಇಲ್ಲ ವಾರಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮಿನಿಮಮ್ ಒಂದು ವಾರ ಬೇಕು, ಇಲ್ಲಾಂದರೆ ಇನ್ನೊಂಚೂರು ಮುಂಚೆ ಬಂದ್ರೂ ಬರಬಹುದು. ಇದಿಷ್ಟು KEA ರಿಸಲ್ಟ್ ಯಾವಾಗ ಬರ್ತದೆ ಸಿವಿಲ್ ಪೊಲೀಸ್ದು ಅಂತ ಕೇಳ್ತಿದ್ರಿ, ಅದಕ್ಕೆ ಈ ವಿಡಿಯೋ ನಾನು ಮಾಡಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈಗ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಇನ್ನೂ ಚೆನ್ನಾಗಿ ಹೋಗ್ತಾ ಇದ್ದೀರಂದರೆ ಮೊದಲು ಡೈಸ್ ಪಬ್ಲಿಕೇಶನ್ನಿಂದ ಬರುವ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಬುಕ್ ಬರುತ್ತೆ. ಬೇಕಾದ್ರೆ ನಾನು ಇಲ್ಲಿ ಪ್ರಾಡಕ್ಟ್ಸ್ ಹಾಕಿರ್ತೀನಿ, ಟ್ಯಾಗ್ ಮಾಡಿರ್ತೀನಿ. ಯಾರ್ಯಾರಿಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದಬೇಕು ಅಲ್ಲಿ ವಿತ್ ಆನ್ಸರು ಇದೆ. ಅದಕ್ಕೋಸ್ಕರ ಬೇಕಾದರೂ ಬೈ ಮಾಡಿ.